ಬಹುಶಃ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ನಗ್ನಗ್ತಾ ಇರೋದು ನೋಡಿದ್ರೆ ಚೆನ್ನಾಗಿರ್ತೀರ. ಆ, ಈ ರೀತಿಯಾದ ಒಂದು ಸಂದರ್ಭ ನನಗೂ ಗೊತ್ತಿರಲಿಲ್ಲ. ನನಗೆ ಉತ್ತರದ ಮಾತ್ರ ಟ್ರೈಲರ್ ರಿಲೀಸ್ ಅಂತ ಗೊತ್ತಾಗಿದ್ದು. ಆದರೆ ನಿನ್ನೆ ನಾಗೇಶ್ವರ ಫೋನ್ ಮಾಡಿ, ಇಲ್ಲ ನಂದು ಇನ್ನೊಂದು ಸಿನಿಮಾದು ಕೂಡ ಟ್ರೈಲರ್ ಇದೆ. ಇನ್ನೊಂದು ಸಿನಿಮಾನ ಅದು ಯಾವಾಗ ರಿಲೀಸು? ಅದು ಅವತ್ತೇ ರಿಲೀಸು. ಅದೇ ಡೈರೆಕ್ಟ್ರು, ಅದು ದಿನೇಶ್ ಬಾಬು ಡೈರೆಕ್ಟ್ರು. ಹೆಂಗೆಯ್ಯ, ಎಷ್ಟು ಸಿನಿಮಾ ಮಾಡಿದ್ದೆ? ನನಗೆ ಇಲ್ಲಿ ಬಂದಮೇಲೆ ದಿವ್ಯಾ ನೀನು ಹೇಳ್ದಾಗಲೇ ಗೊತ್ತಿದ್ದು ಅವನು 27 ಸಿನಿಮಾ ಮಾಡಿದ್ದಾನೆ ಅಂತ. ನನಗೆ ಯಾವುದೋ ಒಂದೇ ಒಂದು ಗೊತ್ತಿತ್ತು, ವಿಜಯ ರಾಘವೇಂದ್ರನು ರಕ್ಷಿತಾ ಮಾಡಿರೋ ಒಂದು ಸಿನಿಮಾ. ಅದಾದ್ಮೇಲೆ ಇದೇ ಸಿನಿಮಾ ಅನ್ಕೊಂಡಿದ್ದೆ ನಾನು. ಇನ್ನು 27 ಸಿನಿಮಾ ಮೊದಲಲ್ಲಿ ಗ್ಯಾಪಲ್ಲಿ ಏನೇನು ಮಾಡಿದೆಯಪ್ಪ ನೀನು? ನಾಗೇಶ್ವರ ಅವ್ರ ಬಗ್ಗೆ ಫಸ್ಟ್ ನಿರ್ಮಾಪಕರ ಅನ್ನದಾತರು ಅವ್ರ ಬಗ್ಗೆ ಹೇಳ್ತೀನಿ. ಯಾಕಂದರೆ ಅವರು ಅದೇ ದಿವ್ಯಾ ಆಗಾಗ ಹೇಳ್ತಿದ್ಲು ವಿಗ್ ನಾಗೇಶ್ವರ ಅಂತ. ನಮಗೆ ಮೇಕಪ್ ಎಷ್ಟು ಮುಖ್ಯನೋ, ರಾಮಣ್ಣ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾಗೇಶ್ವರ ಅವರು ಕೊಡುವಂಥ ಕೇಶವಿನ್ಯಾಸ. ಅಂದರೆ ಆತ ಬರೀ ಕೇಶವಿನ್ಯಾಸ ಅಲ್ಲದೆ ಜೊತೆಗೆ ತನ್ನ ಒಂದು ರೀತಿ ವ್ಯಾಪಾರ, ತನ್ನ ಕುಟುಂಬದವ್ರಿಗೂ ಮಕ್ಕಳಿಗೂ ಜೊತೆ ಹೇಳ್ಕೊಡೋ ಜೊತೆಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದು ತಾನು ತೊಡಗಿಸ್ಕೊಂಡಿದ್ದು, ಮತ್ತು ಅದರ ಆಗು ಹೋಗುಗಳನ್ನು ನೋಡಿಕೊಂಡು, ಮತ್ತು ಎಲ್ಲ ದೊಡ್ಡ ಹೀರೋಗಳಿಂದ ಹಿಡಿದು ಈಗ ಬರುವ ಕಲಾವಿದರಿಗೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡ್ತಿರೋದಿದೆಯಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು ಇದೇ ಅನ್ಸುತ್ತೆ. ಚಿತ್ರರಂಗದಿಂದನೇ ಗಳಿಸಿದ ಹಣವನ್ನು ಚಿತ್ರರಂಗಕ್ಕೋಸ್ಕರನೇ ಬಳಸೋದಿದೆಯಲ್ಲ, ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ನಾಗೇಶ್ವರ ರಾವ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಈಚ್ ಒನ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ನೀವೆಲ್ಲರೂ. ಮತ್ತು ಅದಾದಮೇಲೆ ನನ್ನ ಗುರುಗಳು, ನನ್ನ ನಿಜವಾಗ್ಲೂ ಒಂದು ರೀತಿಯಲ್ಲಿ ಮೆಂಟರ್ ದಿನೇಶ್ ಬಾಬು ಸರ್. ಯಾಕೆ ಅಂತಂದರೆ ನನಗೆ ಗೊತ್ತಿಲ್ಲ ನನ್ನ ಅದೃಷ್ಟನ ಏನು, ದಿನೇಶ್ ಬಾಬು ಸರ್ ಚಿತ್ರಗಳಲ್ಲಿ ಬಹಳ ವಿಭಿನ್ನ ಪಾತ್ರಗಳು ನನಗೆ ಸಿಕ್ಕಿರೋದು ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಯಾವುದೇ ಸಿನಿಮಾದಲ್ಲಿ ಆ ಪಾತ್ರ ಚಿಕ್ಕದಿರಲಿ ದೊಡ್ಡದಿರಲಿ, ಅದರಲ್ಲೂ ಒಂದು ರೀತಿಯಾದ ಡಿಫ್ರೆಂಟ್ ಪಾತ್ರ ನಾವು ಧೈರ್ಯವಾಗಿ ಹೇಳ್ಕೊಬೋದು, ಇದೊಂದು ಡಿಫ್ರೆಂಟ್ ಪಾತ್ರ, ಇದೊಂದು ನಾವು ಎಲ್ಲ ಪಿಕ್ಚರ್ಗಳು ಹತ್ರ ಹೇಳ್ಕೊಂಡ್ಬರ್ತೀವಿ. ಆದರೆ ದಿನೇಶ್ ಬಾಬು ಅವ್ರ ಚಿತ್ರದಲ್ಲಿ ಯಾವುದೇ ಪಾತ್ರ ಮಾಡಿದ್ರು ಇಟ್ ಇಸ್ ಡೆಫಿನೆಟ್ಲಿ ಎ ಡಿಫ್ರೆಂಟ್ ಪಾತ್ರ. ನನ್ನ ಕೈಯಲ್ಲಿ ಹಾಸ್ಯ ಪ್ರಧಾನ ಒಂದು ಪಾತ್ರ ಮಾಡಬಹುದು ಅಂತ ನನಗೇ ನಂಬಿಕೆ ಇರಲಿಲ್ಲ. ಆದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಒಂದು ಕಾಮಿಡಿ ರೋಲ್ ಅಂತ ಯೋಚನೆ ಮಾಡಿ ಆ ಥರದ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು. ಮತ್ತು ನಾನು ಮೊಟ್ಟ ಮೊದಲ ಬಾರಿಗೆ ಜಡ್ಜ್ ಆಗಿ ಪಾತ್ರ ಮಾಡಿರೋದು ಇದರಲ್ಲೂ ಕೂಡ ಅದೊಂಥರ ತುಂಬ ಸಂತೋಷ ಅನಿಸುತ್ತೆ. ಅಂದರೆ ಎಷ್ಟೊಂದು ತುಂಬ ಕ್ಲಿಷ್ಟವಾದ ಸಬ್ಜೆಕ್ಟ್ ಇದು. ಇದನ್ನು ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡೋದು ತುಂಬ 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 ಕಷ್ಟ. ಇಟ್ಸ್ ಎ ವೆರಿ ವೆರಿ ಚಾಲೆಂಜಿಂಗ್ ಸಬ್ಜೆಕ್ಟ್. ಉತ್ತರ ಸಿನಿಮಾ ಸುಮ್ಮನೆ ಒಂದು ಲೈನಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಇದು ಕೌಟುಂಬಿಕ ಹಾಗೂ ಕಾನೂನು ಮಧ್ಯೆ ಇರುವಂಥ ಕ್ಲೀಶೆಗಳನ್ನು, ಕೌಟುಂಬಿಕ ವ್ಯಾಲ್ಯೂಸ್ ಮೌಲ್ಯಗಳನ್ನು ಮತ್ತು ಕಾನೂನಲ್ಲಿ ನಾವು ಪಾಲಿಸಲೇಬೇಕಾದ ನಿಯಮಗಳನ್ನು, ಇದರ ಮಧ್ಯೆ ಇರುವಂಥ ಒಂದು ಸಣ್ಣ ಎಳೆಯನ್ನು ಹೇಗೆ ಕಾನೂನುಬದ್ಧವಾಗಿ ಸಿನಿಮಾದಲ್ಲಿ ಹೇಳಬಹುದು, ಹಾಗೂ ಹೇಗೆ ಕನ್ವಿನ್ಸಿಂಗ್ ಆಗಿ ಸಿನಿಮಾದಲ್ಲಿ ಹೇಳ್ಬೋದು. ಒಬ್ಬ ನ್ಯಾಯಾಧೀಶೆಯಾಗಿ ಈ ರೀತಿಯಾದ ಒಂದು ಸಬ್ಜೆಕ್ಟ್ ಅವ್ರ ಕಣ್ಮುಂದೆ ಬಂದಾಗ ಅವಳು ಹೇಗೆ ಅದನ್ನು ನಿಭಾಯಿಸಿ ಮಾತಾಡಬಲ್ಲಳು ಅನ್ನೋದಕ್ಕೆ ಇವರ ಸ್ಕ್ರಿಪ್ಟ್, ಇವರ ಡೈಲಾಗ್ಸ್, ಇವರ ಕತೆ, ನನಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ಪಿಕ್ಚರ್ ನೋಡಿದಾಗ ನಿಮಗೆ ಹೇಗನ್ಸುತ್ತೆ ಅಂತ ನೀವೆಲ್ಲರೂ ನನಗೆ ಹೇಳಬೇಕು. ನನಗೆ ಒಬ್ಬ ಪ್ರೇಕ್ಷಕ ಮಾತ್ರ ಅತ್ಯಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಪಿಕ್ಚರ್ ನೋಡಿದವರು ಮುನಿಯಣ್ಣ ಇಲ್ಲೇ ಇದ್ದಾರೆ, ಅವ್ರು ನೀವು ಕೇಳಲೇಬೇಕು. ಯಾಕಂದರೆ ಅವ್ರು ಪಿಕ್ಚರ್ ನೋಡಿದ್ದಾರೆ, ಒಂದು ಸತಿ ಅಲ್ಲ, 2 ಸತಿ ಅಲ್ಲ, ಒಂದು 3-4 ಸತಿ ನೋಡಿರಬಹುದು. ಅವರು ಎಷ್ಟು ಹೇಳಿದ್ದಾರೆ ಪಿಕ್ಚರ್ ಬಗ್ಗೆ ಅಂತಂದರೆ, ನನಗೆ ಇಷ್ಟು ವರ್ಷಗಳಂದರೆ ಸೋಮಶೇಖರ ನನ್ನ ಸಂಬಂಧಿಕರು, ಸೋಮಶೇಖರ್ ದೊಡ್ಡ ನಿರ್ದೇಶಕರು, ಬಹಳ ದೊಡ್ಡ ನಿರ್ದೇಶಕರ ಬಾಮೈದರು. ಅವರು ಎಷ್ಟೋ ವರ್ಷಗಳಿಂದ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದಾರೆ. ಎಷ್ಟೊಂದು ದೊಡ್ಡ ಡೈರೆಕ್ಟರ್ಗಳ ಜೊತೆ, ಎಷ್ಟೊಂದು ದೊಡ್ಡ ಹೀರೋಗಳ ಜೊತೆ ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ. ಇದೊಂದು ಸಣ್ಣ ಬಡ್ಜೆಟಿನ ಸಣ್ಣ ಸಿನಿಮಾ, ಹೊಸ ಕಲಾವಿದರನ್ನು ಕೂಡಿಸಿಟ್ಕೊಂಡಿಟ್ಟ ಸಿನಿಮಾ. ಈ ಸಿನಿಮಾದ ಬಗ್ಗೆ ಅತ್ಯಂತ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆ ಅಂತಂದರೆ, ನಾನಿನ್ನೂ ಸಿನಿಮಾ ನೋಡಿಲ್ಲ. ಸಿನಿಮಾ ನೋಡಿದರೆ ನಾನು ಇನ್ನೂ ಎಷ್ಟು ಮಾತಾಡ್ತಿದ್ದೆ. ಬಟ್ ನನಗೂ ಕೂಡ ಅಷ್ಟೇ ಕುತೂಹಲ ಇದೆ, ಏನಿದೆ ಸಿನಿಮಾ, ಹೆಂಗೆ ಬಂದಿದೆ ಸಿನಿಮಾ ಅಂತೇಳಿ. ನನಗೆ ತುಂಬ ತುಂಬ ಥ್ಯಾಂಕ್ಸ್ ದಿನೇಶ್ ಬಾಬು ಸರ್. ಸುಂದರ ಆಗಲೇ ಹೇಳ್ಬಿಟ್ಟು ಹೋದ, 5 ಗಂಟೆಗೆ ನಮ್ಗೆ ಏನಾದರೂ ಒಂದು ಡಿಸಿಪ್ಲಿನ್ ಒಂದು ಇಂಡಸ್ಟ್ರಿಯಲ್ಲಿ, ಅಥವಾ ನಮಗೆ 5 ಗಂಟೆಗೆಲ್ಲ ಹೆಣ್ಮಕ್ಳಿಗೆ ನಾವು ಮೇಕಪ್ ಹಾಕೊಳ್ಳೋಕೆ 3 ಗಂಟೆಗೆ ಎಬ್ಸೋರು. ಕೇಳಿ, ರಾಮಣ್ಣ ಇಲ್ಲೇ ಇದ್ದಾರೆ. 3 ಗಂಟೆಗೆ ನಮ್ಗೆ ಎಬ್ಸಿ ನಮಗೆ ಮೇಕಪ್ ಶುರು ಮಾಡಿ 5 ಗಂಟೆಗೆ ಸೆಟ್ಟಲ್ಲಿ ಇರ್ತಾ ಇದ್ವಿ.
ಅದು ಇನ್ನೊಂದು ಸಂತೋಷ ಅಂದರೆ 11 ಗಂಟೆಗೆ ನಾವು ತಿರ್ಗಾ ರೂಮಿಗೆ ಕಳಿಸೋರು, ಹೋಗ್ರಮ್ಮ ರೆಸ್ಟ್ ತಗೊಳ್ಳಿ. 3 ಗಂಟೆ ಮೇಲೆ ಅಂದರೆ ಒಂದು ಹಾರ್ಶ್ ಲೈಟಲ್ಲಿ ಶೂಟಿಂಗೇ ಮಾಡ್ತಿರ್ಲಿಲ್ಲ. ಆಮೇಲೆ ತುಂಬ ತುಂಬ ಒಳ್ಳೊಳ್ಳೆ ಇದು ಅಂದರೆ ನನಗೆ ದಿನೇಶ್ ಬಾಬು ಸರ್ ಜೊತೆ ನನಗೆ ನೆನಪಿದ್ದ ಹಾಗೆ ಹೆಂಡತಿಗೆ ಹೇಳ್ಬೇಡಿನಲ್ಲ ಸರ್ ಫಸ್ಟ್ ಪಿಕ್ಚರು ನಿಮ್ಮ ಜೊತೆ ಅಮೃತೋಷಿಣಿ, ಆಮೇಲೆ ಹೆಂಡತಿಗೆ ಹೇಳ್ಬೇಡಿ ಫಸ್ಟ್ ಸಿನಿಮಾ. ಅದರಲ್ಲಿ ನಂದೊಂದು ದೇವದ ಪಾತ್ರ, ಮೋಹಿನಿ ಪಾತ್ರ. ಆಮೇಲೆ ಅಂದರೆ ಅದು ಪಾತ್ರ ಅಲ್ಲ, ಅದು ಇದನ್ನ ಅಂದ್ಕೊಳ್ಳೋದು ಹೀರೋಗೆ ನಾನು ಆ ಥರ ಕಾಡ್ತೀನಿ ಅಂತ. ನೈಟ್ ಶೂಟಿಂಗು ನಮಗೆ, ನೈಟ್ ಶೂಟಿಂಗಲ್ಲೇ ಮಾಡೋದು ಅಥವಾ ಅರ್ಲಿ ಮಾರ್ನಿಂಗ್ ಶೂಟಿಂಗ್ ಮಾಡೋದು. ಅರ್ಲಿ ಇನ್ನೂ ಬೆಳಕು ಬರದೇ ಇರೋಕ್ಕೆ ಮುಂಚೆನೆ ಆ ಥರದ ಶೂಟಿಂಗ್ ಪ್ರಾರಂಭ ಮಾಡೋದು. ಆಗ ಫಸ್ಟ್ ಟೈಮ್ ದಿನೇಶ್ ಬಾಬು ಸರ್ ನಾನು ನೋಡ್ತೀನಿ. ಅವ್ರ ಜೊತೆ ಪಾತ್ರ ಮಾಡ್ಬೇಕಾದ್ರೆ ಅವ್ರಿಗೆ ಕನ್ನಡ ಒಂದು ಶುದ್ಧವಾಗಿ ಅಷ್ಟೊಂದು ಬರ್ತಾ ಇರಲಿಲ್ಲ. ಆದರೂ ಕೂಡ ಇಡೀ ಸ್ಕ್ರಿಪ್ಟನ್ನು ಇಂಗ್ಲೀಷಲ್ಲಿ ಬರ್ಕೊಂಡು ಅದನ್ನು ಅವರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕೈಲಿ ಎಲ್ಲರ ಕೈಲಿನೂ ಒಂಥರ ಸಹಾಯ ತೊಗೊಂಡು ಇದನ್ನು ಹೆಂಗೆ ಹೇಳ್ಕೊಡೋರು ಅಂತಂದರೆ, ನಮಗೆ ದಿನೇಶ್ ಬಾಬು ಸರು ಫೋಟೋಗ್ರಾಫರ್ ಇದ್ದರು, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗಿರೋ ಒಂದು ಬುದ್ಧಿಮತ್ತೆಯಲ್ಲಿ ಅಷ್ಟೆಲ್ಲ ಗೊತ್ತಿಲ್ಲ. ಇವರು ಕ್ಯಾಮ್ರಾಮನ್ ಆಗಿದ್ದರು, ತಮಿಳ್ನಾಡಲ್ಲಿ ತುಂಬ ದೊಡ್ಡ ಕ್ಯಾಮ್ರಾಮನ್, ಅಲ್ಲೂ ಡೈರೆಕ್ಟ್ ಮಾಡಿದರು, ಮಲಯಾಳಮಲ್ಲಿ ಡೈರೆಕ್ಟ್ ಮಾಡಿದ್ರು, ಅದೆಲ್ಲ ಏನೂ ನನಗೆ ಗೊತ್ತಿಲ್ಲ. ಆದರೆ ಇವ್ರನ್ನ ನೋಡಿದ ತಕ್ಷಣ ಒಂದು ಥರ ಭಯ ಬರೋದು. ಯಾಕಂತಂದರೆ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಈಗಲೇ ನಗ್ತಾ ಇರೋದು, ಅಯ್ಯೋ ಅವಾಗ ನಗದೇನೇ ಇರಲಿಲ್ಲ. ಅಂತ ನಿನ್ನೆ ನೋಡಿದ್ರೆ ನಗೋದು ನಾಗೇಶ. ನಮ್ಮನ್ನೆಲ್ಲ ಹೆಂಗೆ ಅಂತಂದರೆ ಒಂದು ಮೇಷ್ಟ್ರು ಕೂತಿರೋ ಥರ ಕೂತಿರೋರು. ಅಲ್ಲಿ ತಮಾಷೆನೇ ಮಾಡ್ತಿಲ್ಲ. ವಿಷ್ಣು ಸರ್, ಬೇರೆಯವರು ಎಲ್ಲರೂ ಕೂಡ ಇವ್ರ ಬಗ್ಗೆ ಒಂದು ರೀತಿಯಾದ ಒಂದು ಗೌರವದ ಜೊತೆಗೆ ಎಲ್ಲರಿಗೂ, ನಮ್ಮ ಕಲಾವಿದರಿಗೆ ಎಲ್ರಿಗೂ ಭಯ ಇತ್ತು. ಯಾಕಂದರೆ ಟೈಮಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಈ ಡೈರೆಕ್ಟ್ರು. ಟೈಮ್ ಅಂದರೆ ಟೈಮ್. 7 ಗಂಟೆಗೆ ನಾನು ಶಾರ್ಟ್ ತೆಗಿತೀನಿ ಅಂತಂದರೆ 6:15ನೇ ಶಾರ್ಟ್ ತೆಗೆದುಬಿಟ್ಟಿರೋರು, ಅರ್ಧ ಗಂಟೆ ಮುಂಚೆನೇ. ಆ ರೀತಿಯಾದ ಒಂದು ನಿರ್ದೇಶಕರು. ನಾನು ಇವ್ರ ಹತ್ರ ಒಂದು ಸತಿ ಒಂದು ಸಿನಿಮಾದಲ್ಲಿ ಜಗಳ ಆಗಿದೆ. ಯಾಕೆ ಅಂತಂದರೆ ನಾನು ಇವ್ರು ಹೇಳೋ ಟೈಮ್ಗಿಂತ ಮುಂಚೆ 1-2 ಅವರ್ಸ್ ಮುಂಚೆ ಬಂದುಬಿಟ್ಟಿದ್ದೆ. ಯಾಕೆ ಮುಂಚೆ ಬಂದೆ ಅಂತಲೂ ಜಗಳ ಆಡಿದ್ರು. ನಿನಗೆ ಹೇಳಿದ್ರೆ 10 ಗಂಟೆ ಬರೋಕ್ಕೆ, ನೀನು ಯಾಕೆ 8 ಗಂಟೆಗೆ ಬಂದೆ ಅಂತ. ಅಂದರೆ ಆ ರೀತಿಯಾದ ಒಂದು ಇದು. ನಾನು ಸರ್ ಪರವಾಗಿಲ್ಲ ಬಿಡಿ ಸರ್, ಒಂದು ಎರಡು ನಾನು ಆರ್ಟಿಸ್ಟ್ನ ಕಾಯಿಸಲ್ಲ, ಅವ್ರು ಯಾವತ್ತೂ ಆರ್ಟಿಸ್ಟ್ನ ಕಾಯಿಸಿಲ್ಲ. ಎಷ್ಟು ತನಗೆ ಇದು ಮೆತ್ಕೊಳ್ತಾರೋ ಅದೇ ರೀತಿ ಕಲಾವಿದರಿಗೂ ಕೂಡ ಅಷ್ಟೇ ಗೌರವ, ಮರ್ಯಾದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಟೈಮ್ಗೆ ಮತ್ತು ಅವ್ರು ಮಾಡುವ ಕೆಲಸಕ್ಕೆ. ಸರ್, ಐ ಆಮ್ ವೆರಿ ವೆರಿ ಲಕ್ಕಿ ಟು ವರ್ಕ್ ವಿತ್ ಯು. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಕೆಲವೇ ನಿರ್ದೇಶಕರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ಅದರಲ್ಲಿ ದಿನೇಶ್ ಬಾಬು ಸರ್ ಒಬ್ಬರು. ಅವರು ನನ್ನನ್ನು ಒಂದು ಗೊತ್ತಿಲ್ಲ, ಮಗು ಆಗೋ, ತಂಗಿ ಆಗೋ, ಒಂಥರ ಮನೆಯ ಸದಸ್ಯರಾಗೋ, ಯಾವಾಗಲೂ ಒಂಥರ ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಯಾವಾಗಲೂ ನನ್ನ ಇಡೀ ಕುಟುಂಬವನ್ನು ಕೇಳ್ತಾರೆ. ಅದಕ್ಕೆ ತುಂಬ 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 ಥ್ಯಾಂಕ್ಸ್ ಸರ್. ಆ್ಯಂಡ್ ಅಫ್ಕೋರ್ಸ್ ನನಗೆ ಇನ್ನೂ ತುಂಬ ಖುಷಿಯಾಗಿದ್ದು, ಗೋವಿಂದಣ್ಣನೂ ಲಕ್ಷ್ಮೀ ಅಕ್ಕ ಬಂದಿರಲ್ಲ ಇವತ್ತು. ನನ್ನ ನಮ್ಮ ಚಿತ್ರರಂಗದ ಹಿರಿಯ ಕುಟುಂಬದಿಂದ ಬಂದು ನಮಗೆ ಆಶೀರ್ವಾದ ಮಾಡುವಷ್ಟು. ಯಾಕೆಂದರೆ ಅವರಿಂದ ಒಂಥರ ಕಲಿಬೇಕು ರೀ ಆ ಸಂಸ್ಕಾರ, ಒಂದು ಸಂಸ್ಕೃತಿ, ಮತ್ತು ಅವ್ರು ಮಾತಾಡೋ ರೀತಿ, ಅವ್ರು ಬರೋ ರೀತಿ, ಅವ್ರ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ಆ ಕಾರ್ಯಕ್ರಮಕ್ಕೆ ಅವರು ಕೊಡುವ ಗೌರವ ಇದೆಯಲ್ಲ, ಅದನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕು. ಅವರು ಬಂದು ನಮಗೆ ಆಶೀರ್ವಾದ ರೀತಿಯಲ್ಲಿ ಇಲ್ಲಿ ಕೊಡ್ತಿದ್ದಾರೆ. ಅವರಿಬ್ಬರಿಗೂ ದಂಪತಿಗಳು ಕೂಡ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಾರಾಯಣ ಸ್ವಾಮಿ, ನಿಜವಾಗ್ಲೂ ಇದೊಂದು ರೆಕಾರ್ಡ್. ಒಂದೇ ಹೀರೋದು 2 ಸಿನಿಮಾ ರಿಲೀಸ್ ಆಗೋದು, ಒಂದೇ ಪ್ರೊಡ್ಯೂಸರ್ದು 2 ಸಿನಿಮಾ ರಿಲೀಸ್ ಆಗೋದು, ಒಂದೇ ಡೈರೆಕ್ಟ್ರದು 2 ಸಿನಿಮಾ ಒಂದೇ ದಿನ ರಿಲೀಸ್ ಆಗೋದು. ಇಟ್ಸ್ ಎ ರೆಕಾರ್ಡ್. ಒಂದೇ ಅಲ್ಲಿ ನನಗೆ ಒಂದ್ಸತಿ ಗಾಬರಿ ಆಗೋಯ್ತು, ಒಂದೇ ಥಿಯೇಟ್ರಲ್ಲಿ ಅಂತ. ಅದಾದ್ಮೇಲೆ ಈ ಪಿಕ್ಚರ್ ಆದ್ಮೇಲೆ ಪಾರ್ಟ್ 1 ಮತ್ತೆ ಆ ಥರ ನೀನು ಒಂದೇ ಮಾಲ್ ಸಿಂಗಲ್ ಸ್ಕ್ರೀನ್ ಅಲ್ಲ, ಅದೇ ಒಂದೇ ಥಿಯೇಟರ್ ಅಂದ್ರೆ ಅನ್ಕೊಳ್ತೀವಿ. ಪಕ್ಕದ ಸ್ಕ್ರೀನಲ್ಲಿ ರಿಲೀಸ್. ಹೌದು ಅದು ರೆಕಾರ್ಡ್. ಥ್ಯಾಂಕ್ ಯು ಕಣು. ಅದೊಂದಾಗಿತ್ತು ನನ್ನ ಸಿನಿಮಾ. ಒಂದು ಕಾಲದಲ್ಲಿ ನಾನು ಮಾಡಿದ 3 ಸಿನಿಮಾ ಕೆಂಪೇಗೌಡ ಥಿಯೇಟರ್ KG ರೋಡಲ್ಲಿ 3 ಸಿನಿಮಾ ರಿಲೀಸ್ ಆಗಿತ್ತು ಅಂತ ನಾವೆಲ್ಲರೂ ಪತ್ರಕರ್ತರೆಲ್ಲರೂ ಸೇರಿದ್ವಿ. ಎಲ್ಲ ಥರ ನೋಡ್ಕೊಂಡು ಬಂದಿದ್ವಿ ನಾವು. ಅದೊಂಥರ ರೆಕಾರ್ಡ್ ಅಂತ ಅನ್ಸುತ್ತೆ. ನಾರಾಯಣ ಸ್ವಾಮಿ, ಆಲ್ ದಿ ಬೆಸ್ಟ್. ಮತ್ತು 2 ನಾಯಕಿಯರು, ಆ ಹುಡುಗಿ ಆಗಲಿ ಈ ಹುಡುಗಿ ಆಗಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಪಾತ್ರ ಮಾಡಿದಿರಿ, ತುಂಬ ಚೆನ್ನಾಗಿ ಕಾಣಿಸ್ತೀರಿ. ಇನ್ನೊಂದು, ದಿನೇಶ್ ಬಾಬು ಚಿತ್ರಗಳಿಗೆ ಯಾರಿಗೂ ಮೇಕಪ್ ಇರಲ್ಲ ರೀ, ಅದರಿಂದನೇ ಸುಂದರವಾಗಿ ಕಾಣಿಸ್ತಾರೆ. ಅವರು ಏನು ಅವ್ರ ಅದ್ರ ಅಲ್ಲ ಹಣ ರಾಮಣ್ಣ ಬೀಜ ಮಾಡ್ಕೊಬೇಡ, ಮೇಕಪ್ ರಾಮಣ್ಣ ಸ್ಟೇಜ್ ಮೇಲೆ ಇಟ್ಕೊಂಡು ಮೇಕಪ್ ಇಲ್ಲದೆ ಹೆಂಗೆ ಅಂತ ನಂಗೆ ಶಾಪ ಹಾಕ್ಬಾರ್ದು. ಅಂದರೆ ಒಂದು ಯಾರು ನೈಜವಾಗಿ ಹೆಂಗೆ ಕಾಣಬೇಕು ಕ್ಯಾರೆಕ್ಟರ್, ಅದೇ ಥರ ಕಾಣಿಸೋ ಥರ ಇಬ್ಬರು ತುಂಬ ಸುಂದರವಾಗಿ ಕಾಣ್ತೀರಿ, ತುಂಬ ಚೆನ್ನಾಗಿ ಮಾಡಿದಿರಿ.
ಮತ್ತು ಆ ಹುಡುಗ ವಿಲ್ಲನ್ನು ಅವನು ಕರಿ ಸುಬ್ಬು ಎಲ್ಲರೂ ಕೂಡ ಭಾಳ ಭಾಳ ಚೆನ್ನಾಗಿ ಕಾಣಿಸ್ತೀರಿ, ಚೆನ್ನಾಗಿ ಮಾಡಿರ್ತೀರಾ. ಯಾಕಂತಂದರೆ ಮಾಡೋಕ್ಕೆ ಚೆನ್ನಾಗಿ ಮಾಡದೇ ಇರೋಕ್ಕೆ ಇಲ್ಲಿ ಡೈರೆಕ್ಟ್ರಿ ಬಿಡಲ್ಲ, ಸೊ ಮಾಡೇ ಮಾಡಿಸ್ತಾರೆ. ಅದಾದಮೇಲೆ ನಮ್ಮ ಕುಟುಂಬದ ಹಿರಿಯರು ಜಿ ಕೃಷ್ಣ ಅವರು ಬಂದಿದ್ದಾರೆ, ಮತ್ತು ಆ ಕಡೆ ಕಲಾವಿದರು ಅವರು, ಎಲ್ಲರಿಗೂ ಕೂಡ ಇಡೀ ಸಿನಿಮಾಕ್ಕೆ ಈ ತಂಡಕ್ಕೆ ಆಲ್ ದಿ ಬೆಸ್ಟ್, ಚೆನ್ನಾಗಾಗಲಿ. ಈ ಸಿನಿಮಾ ಒಂಥರ ಒಂದು ರೀತಿ ಈಗಲಿಂದನಾದರೂ ಒಂದು ಕ್ರಿಯೇಟ್ ಆಗಲಿ, ಯಾಕಂತಂದರೆ ಒಂದು ಯಾವಾಗಲೂ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ಅಂತಾರೆ, ಆ ಥರದ್ದು ಒಂದು ಟ್ರೆಂಡ್ ಕ್ರಿಯೇಟ್ ಆಗಲಿ. ಸಣ್ಣ ಸಿನಿಮಾಗಳಿಗೂ ಕೂಡ ಪ್ರೇಕ್ಷಕ ಒಳ್ಳೆ ಸಿನಿಮಾ ಆದರೆ ಅದು ಕೈ ಹಿಡಿದಿದ್ದಾನೆ ಅನ್ನೋದಕ್ಕೆ ನಂಬಿಕೆ. ನೀವೆಲ್ಲರೂ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡ್ತಿರೋದು ನೋಡಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ದಿವ್ಯಾ, ಯು ಆರ್ ಆಲ್ವೇಸ್ ಗುಡ್.